ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ಟಿವಿ ಡಿಜಿಟಲ್ ವಾಹಿನಿ. ನಾನು ಶಶಿಧರ್ ಭಟ್. ಈ ಸಭೆಯ ಮಹತ್ವದ ಒಂದು ಸುದ್ದಿಯನ್ನು ಎತ್ತಿಕೊಂಡು ನಾನು ಮತ್ತೆ ಬಂದಿದ್ದೇನೆ. ಅದು ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧಪಟ್ಟಿದ್ದು. ಪ್ರದೇಶ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರಿಗೆ ಸಂಬಂಧಪಟ್ಟದ್ದು. ಇದಕ್ಕೆ ನಾನು ಕೊಟ್ಟ ಶೀರ್ಷಿಕೆ ಸಂಕಷ್ಟದಲ್ಲಿ ಡಿ ಕೆ ಶಿವಕುಮಾರ್, ಸಂಕಷ್ಟದಲ್ಲಿ ರಾಜ್ಯ ಕಾಂಗ್ರೆಸ್. ಎಸ್, ಡಿ ಕೆ ಶಿವಕುಮಾರ್ ಸಂಕಷ್ಟಕ್ಕೆ ಸಿಲುಕಿದ್ದಾರೆ, ಹಾಗೆಯೇ ರಾಜ್ಯ ಕಾಂಗ್ರೆಸ್ ಕೂಡ ಸಂಕಷ್ಟಕ್ಕೆ ಸಿಲುಕಿದೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಇವತ್ತು ಜಾರಿ ನಿರ್ದೇಶನಾಲಯ ಆರೋಪ ಪಟ್ಟಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿತು. ಪ್ರಮುಖವಾದ ಆರೋಪ ಅಂದರೆ ಮನಿ ಲಾಂಡ್ರಿಂಗ್ ಅಥವಾ ಅಕ್ರಮ ಹಣ ಸಾಗಾಣಿಕೆ. ಈ ಆರೋಪದ ಪಟ್ಟಿಯನ್ನು ಸಲ್ಲಿಸುವುದರೊಂದಿಗೆ 2017 ಹೊತ್ತಿಗೆ ಪ್ರಾರಂಭವಾದ ಈ ಪ್ರಕರಣ ಏನಿದೆ ಅದು ಒಂದು ಹಂತಕ್ಕೆ ಬಂದು ನಿಂತಿದೆ. ಗುಜರಾತ್ MLAಗಳಿಗೆ ಕರ್ನಾಟಕದಲ್ಲಿ ಆತಿಥ್ಯ ನೀಡುವುದರೊಂದಿಗೆ ಈ ಪ್ರಕರಣ ಪ್ರಾರಂಭ ಆಗಿತ್ತು. ಸೋನಿಯಾ ಗಾಂಧಿ ಅವರ ಆಪ್ತ ಕಾರ್ಯದರ್ಶಿ ಅಹಮದ್ ಪಟೇಲ್ ಅವರನ್ನು ರಾಜ್ಯಸಭೆಗೆ ಆಯ್ಕೆ ಮಾಡುವ ಕಾರಣಕ್ಕಾಗಿ ಒಂದು ಪಕ್ಷಾಂತರ ನಡೆಯಕೂಡದು ಅನ್ನುವ ಕಾರಣಕ್ಕಾಗಿ ಶಾಸಕರನ್ನ ಬೆಂಗಳೂರಿಗೆ ಕರೆತರಲಾಗಿತ್ತು. ಅದರ ಎಲ್ಲ ಉಸ್ತುವಾರಿಯನ್ನು ಡಿ ಕೆ ಶಿವಕುಮಾರ್ ವಹಿಸಿಕೊಂಡಿದ್ದರು. ಆಗ ಪ್ರಾರಂಭವಾದಂಥದ್ದು ಇದು. ಇದಾದ ಮೇಲೆ ಕೇಂದ್ರ ಸರ್ಕಾರದ ವರಮಾನ ತೆರಿಗೆ ಇಲಾಖೆಯ ಲಕ್ಷ್ಯ ಡಿ ಕೆ ಅವರ ಮೇಲೆ ಬಿತ್ತು. ವರಮಾನ ತೆರಿಗೆ ಅಧಿಕಾರಿಗಳು ದಾಳಿ ನಡೆಸಿದರು. ಈ ದಾಳಿಯಲ್ಲಿ ಲೆಕ್ಕವಿಲ್ಲದ ಹಣ ಸಿಕ್ಕಿತು ಅಂತ ತಿಳಿಸಿ ಪ್ರಕರಣವನ್ನು ಜಾರಿ ನಿರ್ದೇಶನಾಲಯಕ್ಕೆ ಇಡಿಗೆ ವರ್ಗಾಯಿಸಲಾಯಿತು. ಇದು ಇಡಿಗೆ ಹೋಗುವುದರೊಂದಿಗೆ ಡಿ ಕೆ ಅವರ ಸಮಸ್ಯೆ ಇನ್ನಷ್ಟು ಹೆಚ್ಚಿದೆ. ಯಾಕಂದರೆ ವರಮಾನ ತೆರಿಗೆ ಇಲಾಖೆ ಏನಿದೆ ಅದಕ್ಕೆ ಯಾರನ್ನು ಬಂಧಿಸುವ ಅಧಿಕಾರ ಇಲ್ಲ, ಇಡಿಗೆ ಇದೆ. ಅಂದರೆ ವರಮಾನ ತೆರಿಗೆ ಇಲಾಖೆ ವರಮಾನದಲ್ಲಿ ಹೆಚ್ಚಳ ಆಯ್ತಾ, ಟ್ಯಾಕ್ಸ್ ಕಟ್ಟಿದ್ರೆ ಬಿಟ್ರ ಅಂತ ನೋಡ್ತಾರೆ, ಟ್ಯಾಕ್ಸ್ ಕಟ್ಟದಿದ್ರೆ ದಂಡ ಹಾಕ್ತಾರೆ. ಇಡಿ ಹಾಗಲ್ಲ. ಇಡಿಗೆ ಒಬ್ಬ ಆರೋಪಿಯನ್ನು ಬಂಧಿಸುವ ಅಧಿಕಾರ ಇದೆ, ಪೊಲೀಸರಿಗಿದ್ದ ಹಾಗೆ. ಇಡಿಗೆ ಈ ಪ್ರಕರಣ ಹೋದ ತಕ್ಷಣ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗುತ್ತೆ. ಈ ದಾಳಿಗಳ ಸಂದರ್ಭದಲ್ಲಿ ಸಿಕ್ಕ ಹಣ ಏನಿದೆ, ಸಿಕ್ಕಿದೆ ಎಂದು ಹೇಳಲಾದ ಹಣ ಏನಿದೆ, ಸುಮಾರು 10 ಕೋಟಿ ರೂಪಾಯಿ ನಗದು ಅಂತ ಹೇಳಲಾಗ್ತಾ ಇದೆ ಇಡೀ ಮೂಲಗಳ ಪ್ರಕಾರ. ಅದಾದ ನಂತರ 100 ಕೋಟಿ ರೂಪಾಯಿಗೆ ಲೆಕ್ಕ ಇಲ್ಲ. ಅದನ್ನು ಈ ಹಣ ಕೃಷಿ ಮೂಲದಿಂದ ಬಂದದ್ದು ಅಂತ ತೋರಿಸಲಾಗುತ್ತೆ. ಆದರೆ ಕೃಷಿ ಮೂಲದಿಂದ ಇಷ್ಟು ಹಣ ಬರೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಇಡೀ ವಾದ. ಡಿ ಕೆ ಶಿವಕುಮಾರ್ ಅವರ ಬಂಧನ ಆಯಿತು. ಅವರೊಬ್ಬ ಸಾಮಾನ್ಯ ಕೈದಿಯಂತೆ ದೆಹಲಿಯ ಜೈಲಿನಲ್ಲಿ ಕಾಲ ಕಳೆಯಬೇಕಾಯಿತು. ಕಾನೂನು ಹೋರಾಟವನ್ನು ಅವರು ನಡೆಸ್ತಾನೆ ಬಂದರು. ಈ ಕಾನೂನು ಹೋರಾಟದ ನಡುವೆ ತಿಂಗಳಗಟ್ಟಲೆ ಜೈಲು ವಾಸದ ನಂತರ ನ್ಯಾಯಾಲಯ ಅವರಿಗೆ ಜಾಮೀನು ಕೊಡ್ತು. ಅವರ ಈ ಸಂಕಷ್ಟದ ಕಾಲದಲ್ಲಿ ಕಾಂಗ್ರೆಸ್ ಪಕ್ಷ ಅವರ ಬೆಂಬಲಕ್ಕೆ ನಿಂತಿತ್ತು. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರು ಡಿ ಕೆ ಅವರಿಗೆ ಸಾಂತ್ವನದ ಮಾತುಗಳನ್ನು ಆಡಿದರು. ಇದಾದ ಮೇಲೆ ಅವರನ್ನು KPCC ಅಧ್ಯಕ್ಷರನ್ನಾಗಿ ನೇಮಿಸಲಾಯಿತು. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿ ನೇಮಕಗೊಂಡ ಡಿ ಕೆ ಆ ಪಕ್ಷಕ್ಕೆ ಪುನಶ್ಚೇತನ ಕೊಡುವುದಕ್ಕೆ ಯತ್ನ ಮಾಡಿದ್ರು ಅನ್ನೋದನ್ನು ನಿರಾಕರಿಸೋದಕ್ಕಾಗಲ್ಲ. ಮೇಕೆದಾಟು ಯೋಜನೆಯ ಹೋರಾಟ ಏನಿದೆ ಅದು ಕಾರ್ಯಕರ್ತರಲ್ಲಿ ಒಂದು ರೀತಿಯ ಶಕ್ತಿಯನ್ನು ತುಂಬಿ, ಹಾಗೆ ಇನ್ನೂ ಕೆಲವು ಹೋರಾಟಗಳು, ಅವರು ಹೋರಾಟದ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ಪುನಶ್ಚೇತನ ನೀಡುವ, ಮುಂದಿನ ಚುನಾವಣೆಯಲ್ಲಿ BJPಯನ್ನು ಪ್ರಬಲವಾಗಿ ಎದುರಿಸುವ ಒಂದು ಸ್ಥಿತಿಯನ್ನು ನಿರ್ಮಿಸ್ತಾ ಇದ್ದರು. ಈ ನಡುವೆ ಡಿ ಕೆ ಮತ್ತು ಸಿದ್ದರಾಮಯ್ಯನವರ ಸಂಬಂಧದ ಬಗ್ಗೆ ಹಲವಾರು ಮಾತುಗಳಿಗೆ ಬರ್ತಿತ್ತು, ಬಿಕ್ಕಟ್ಟು ಬರ್ತಿತ್ತು. ನಂತರ ಪಕ್ಷದ ವರಿಷ್ಠರು ಮಧ್ಯಪ್ರವೇಶ ಮಾಡಿ ಏನೋ ಮಾಡಿ ಅವರಿಗೆ ಸೂಚನೆ ಕೊಟ್ಟು ಇಬ್ಬರು ಒಟ್ಟಾಗಿ ಕೆಲಸ ಮಾಡುವಂತೆ ಮಾಡಿದರು. ಅದು ಕೂಡ ಬಿಜೆಪಿ ನಾಯಕತ್ವಕ್ಕೆ
ಭಯವನ್ನು ಉಂಟು ಮಾಡಿರುವ ಸಾಧ್ಯ. ಯಾಕಂದರೆ ಈ ಎಲ್ಲ ಪ್ರಚಾರಗಳ ನಡುವೆ ಕೂಡ 2023 ವಿಧಾನಸಭಾ ಚುನಾವಣೆಯಲ್ಲಿ BJP ಗೆದ್ದೇ ಬಿಡುತ್ತೆ ಅನ್ನೋ ಸಿಚುವೇಶನ್ ಇಲ್ಲ. ಮೇಲೆ ಹಿಜಾಬು ಅಂತ ಏನೇನೋ ಮಾಡ್ತಿದ್ದಾರೆ ಇವರು ಮುಸ್ಲಿಮರ ವಿರುದ್ಧ, ಬಟ್ ಕರ್ನಾಟಕದಲ್ಲಿ ವರ್ಕೌಟ್ ಆಗುತ್ತೆ ಅಂತೆಲ್ಲ ಕಾಂಗ್ರೆಸ್ಸಿಗೆ ಚಾನ್ಸ್ ಇದೆ ಅನ್ನೋ ವಾತಾವರಣ ಇದೆ. ಸೊ ಈ ಹಂತದಲ್ಲಿ ಇವತ್ತು ಈಗ ಜಾರಿ ನಿರ್ದೇಶನಾಲಯ ಆರೋಪ ಪಟ್ಟಿಯನ್ನು ದೆಹಲಿ ನ್ಯಾಯಾಲಯದ ಮುಂದೆ ಸಲ್ಲಿಸಿದೆ. ಈ ಆರೋಪ ಪಟ್ಟಿಯಲ್ಲಿ ಹಲವಾರು ಅಂಶಗಳನ್ನು ಹೇಳಲಾಗಿದೆ. ಅದಕ್ಕೆ ಪ್ರಮುಖವಾಗಿ ಮನಿ ಲಾಂಡ್ರಿಂಗ್ ಅಥವಾ ಅಕ್ರಮ ಹಣ ಸಾಗಾಣಿಕೆ ಮಾಡಲಾಗಿದೆ. ಸತತವಾಗಿ ಇವರು ಅಕ್ರಮ ಹಣ ಸಾಗಾಣಿಕೆ ಮಾಡಿದ್ದಾರೆ, ಲೆಕ್ಕ ಇಲ್ಲ, ಅಥವಾ 100 ಕೋಟಿ ರೂಪಾಯಿ ಲೆಕ್ಕ ಇಟ್ಬಿಟ್ಟು ಅದನ್ನು ಆರೋಪ ಪಟ್ಟಿ ಸಲ್ಲಿಸಲಾಗಿದೆ. ಈ ಆರೋಪ ಪಟ್ಟಿ ಸಲ್ಲಿಸಿದ ಮೇಲೆ ವಿಚಾರಣೆ ಪ್ರಾರಂಭ ಆಗುತ್ತೆ. ನ್ಯಾಯಾಲಯದಲ್ಲಿ ವಿಚಾರಣೆ ಪ್ರಾರಂಭ ಆಗಬೇಕು. ಕಾರಣ ಇದು ವಿಚಾರಣೆ ಎಷ್ಟು ಕಾಲ ನಡೆಯುತ್ತೆ ಗೊತ್ತಿಲ್ಲ. ಸೊ ಈ ವಿಚಾರಣೆ ನಡೆಯುವ ಸಂದರ್ಭದಲ್ಲಿ DK ಅವರನ್ನು ಬಂಧಿಸುವ ಸಾಧ್ಯತೆ ಇದೆಯೇ? ಇದು ರಾಜಕೀಯ ವಲಯದಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ, ವಾಹಿನಿಗಳಲ್ಲಿ ಚರ್ಚೆ ನಡೀತಾ ಇದೆ. ಮತ್ತೆ DK ಅವರ ಬಂಧನ ಆಗತ್ತಾ? ಆದರೆ ಯಾವಾಗ ನ್ಯಾಯಾಲಯದಲ್ಲಿ ಆರೋಪ ಪಟ್ಟಿಯನ್ನು ನೀವು ಸಲ್ಲಿಸ್ತೀರೋ ಆಗ ಆ ಎಲ್ಲ ವಿಚಾರಗಳೇನಿದೆ ನ್ಯಾಯಾಲಯದ ಅಂಗಳದಲ್ಲಿ ಇರುತ್ತೆ. ಅಂದರೆ ನ್ಯಾಯಾಲಯದ ಸುಪರ್ದಿಯಲ್ಲಿ ಮುಂದೆ ತನಿಖೆ ನಡೆಸುವುದಿದ್ದರೆ ನಡೆಯಬೇಕಾದರೆ ಸುಪರ್ದಿಯಲ್ಲಿ ನಡೆಯುತ್ತೆ. ಸೊ ತನಿಖಾಧಿಕಾರಿಗಳು ಹೇಳ್ಬೋದು, ನಾವು ಇನ್ನಿಷ್ಟು ಅಂಶಗಳನ್ನು ತನಿಖೆ ಮಾಡಬೇಕಾಗಿದೆ, ಸೊ ಆ ಕಾರಣಕ್ಕಾಗಿ ಇವರನ್ನ ನಾವು ವಶಕ್ಕೆ ಪಡೀಲೇಬೇಕು. ಇದಾದ ಮೇಲೆ ನಾವು 2ನೇ ಆರೋಪ ಪಟ್ಟಿಯನ್ನು ಎಡಿಷನಲ್ ಚಾರ್ಜ್ ಶೀಟನ್ನು ಸಲ್ಲಿಸ್ತೀವಿ ಅಂತ ಅವ್ರು ಕೋರ್ಟಿಗೆ ಸಲ್ಲಿಸ್ಬೋದು. ಆದರೆ ಕೋರ್ಟ್ ವಿಲ್ ಹ್ಯಾವ್ ಟು ಟೇಕ್ ಎ ಡಿಸಿಷನ್. ಯಾಕೆಂದರೆ ಸುಪ್ರೀಂ ಕೋರ್ಟ್ ಮತ್ತು ದೆಹಲಿ ಹೈಕೋರ್ಟ್ನ ತೀರ್ಮಾನಗಳ ಪ್ರಕಾರ ಅನಗತ್ಯವಾಗಿ ಪ್ರಕರಣಗಳಲ್ಲಿ ಬಂಧಿಸುವುದಿಲ್ಲ ಅಂತ ಸುಪ್ರೀಂ ಕೋರ್ಟ್ನ ಇತ್ತೀಚಿನ ಒಂದು ತೀರ್ಮಾನದಲ್ಲಿ ಹೇಳಲಾಗಿದೆ. ಅಗತ್ಯ ಬಿದ್ದರೆ ಮಾತ್ರ ಬಂಧನ ಮಾಡಬೇಕು, ಅಗತ್ಯವಿಲ್ಲದಿದ್ದರೆ ಅಥವಾ ನೀವೇ ಅಗತ್ಯ ಇದೆ ಅಂತ ಹೇಳಿ ಬಂಧನ ಮಾಡುವಂತಿಲ್ಲ ಅಂತ. ಸೊ ಆದ್ದರಿಂದ ನ್ಯಾಯಾಲಯದ ಈ ತೀರ್ಪುಗಳು ಇರುವುದರಿಂದ DK ಅವ್ರನ್ನ ಬಂಧನ ಆಗೇ ಬಿಡುತ್ತೆ ಅಂತ ಹೇಳೋದಕ್ಕಾಗಲ್ಲ. ಯಾಕಂದರೆ ಅವರು ಏನು ಮಾಡಿದ್ರು ತನಿಖಾಧಿಕಾರಿಗಳು ನ್ಯಾಯಾಲಯದ ಪರ್ಮಿಷನನ್ನು ಕೇಳಬೇಕು, ನ್ಯಾಯಾಲಯದ ಒಪ್ಪಿಗೆಯನ್ನು ಪಡೆದೇ ಅವರು ಮುಂದುವರಿಬೇಕು. ಇದೊಂದು ಸಮಾಧಾನಕರ ಅಂಶ ಆಗಿದ್ದರೂ ಕೂಡ ಇದು ತಿಳಿದುಕೊಂಡರೂ ಸುಲಭ ಆಗಿದೆ. ಅಂದರೆ ನೀವು ವಿಚಾರಣೆಯ ಸಂದರ್ಭದಲ್ಲಿ ಇರುವ ಮಾನಸಿಕ ಒತ್ತಡಗಳು, ದೆಹಲಿ ಓಡಾಟ, ಬಂಧನ ಆಗಿಬಿಟ್ರೆ ಏನು, ಇಂಥ ಪ್ರಶ್ನೆಗಳೆಲ್ಲ ಇರುವುದರಿಂದ DK ಶಿವಕುಮಾರ್ ಅವರಿಗೆ ಮೊದಲಿನಂತೆ ಪಕ್ಷದ ಸಂಘಟನೆಯಲ್ಲಿ ತೊಡೆದುಕೊಳ್ಳುವುದು ಕಷ್ಟ. ಆ ಕಾರಣಕ್ಕೆ ನಾನು ಇದನ್ನು ಒಂದು ಸಂಕಷ್ಟ ಅಂತ ಕರೆದಿದ್ದೇನೆ. DK ಅವರಿಗೆ ಒಂದು ಸಂಕಷ್ಟ ಅಂತ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಕ್ರಿಯೆಗಳು ಬಂದಿವೆ. DK ಅವರು ಹಾಗೂ ಅವರ ತಮ್ಮ ಸುರೇಶ್ ಅವರು ಇಬ್ಬರು ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ನಾವು ಹೋರಾಟಗಾರರು, ನಾವು ಹೋರಾಟ ಮಾಡ್ತೀವಿ ಅನ್ನುವ ಮಾತನ್ನು ಹೇಳಿದ್ದಾರೆ. ಆದರೆ ಸ್ವಲ್ಪ ಮಟ್ಟಿಗೆ ಅವರು ಅಧೀರರಾದಂತೆ ಅವರ ಬಾಡಿ ಲ್ಯಾಂಗ್ವೇಜ್ನಲ್ಲಿ ಕಾಣ್ತಾ ಇದೆ. ಅದು ಸಹಜ ಕೂಡ. ಯಾಕಂದರೆ ಒಮ್ಮೆ ಜೈಲಿಗೆ ಹೋಗಿ ಬಂದು ಆಗಿದೆ ವಾಪಸ್ಸು, ಮತ್ತು ಇದರ ಹಿಂದೆ ಒಂದು ರಾಜಕಾರಣ ಇದೆ ಎನ್ನುವ ಆರೋಪವನ್ನು DK ಮೊದಲನೇ ಮಾಡಿದ್ದು. ನಾನು ನ್ಯಾಯವಾಗಿದ್ದೇನೆ, ನಾನು ಯಾವುದೂ ತಪ್ಪು ಮಾಡಿಲ್ಲ, ರಾಜಕೀಯ ಕಾರಣಕ್ಕಾಗಿ ಇದನ್ನು ಮಾಡಲಾಗಿದೆ ಅಂತ ಅವರ ಆರೋಪ. ಸೊ ಆ ಸಂದರ್ಭದಲ್ಲಿ DK ಅವರ ಬಂಧನ ಆಗುವ ಸಂದರ್ಭಗಳಲ್ಲಿ ಸೊ BJPಗೆ ಬರುವಂತೆ DK ಅವರ ಮೇಲೆ ಒತ್ತಡ ಹೇರಲಾಗ್ತಿದೆ ಅನ್ನುವ ಸುದ್ದಿಗಳಿತ್ತು. ನೀವು BJPಗೆ ಬಂದ್ಬಿಡಿ, ನೀವು ಪ್ರಕರಣ ಎಲ್ಲ ಹಿಂತಗೊಬಿಡ್ತೀವಿ ಅಂತ. ಈ ಸುದ್ದಿ ನಿಜವೋ ಸುಳ್ಳು ಅನ್ನುವುದು ಬೇರೆ. ಆದರೆ BJPಯ ರಾಜಕಾರಣದಲ್ಲಿ ಇಂತಹ ಬೆಳವಣಿಗೆಗೆ ಅವಕಾಶ ಇದೆ. ಹಲವಾರು ಕಡೆ ಅವರು ಮಹಾನ್ ಕಳ್ಳರು, ಸುಳ್ಳರು, ಅಯೋಗ್ಯರು ಏನಿದ್ದಾರೆ ಅವರು BJPಗೆ ಹೋದ ತಕ್ಷಣ ಸಂಪನ್ನರಾಗ್ಬಿಟ್ಟಿದ್ದಾರೆ. ಅಥವಾ ಅವ್ರನ್ನ BJP ಕರೆದ ಥರ BJP ಅಂದರೆ ಪವಿತ್ರ ಗಂಗಾ ನದಿ ಅಂತೆ, ಅಲ್ಲಿ ಹೋದವರೆಲ್ಲ ಶುದ್ಧ ಆಗ್ಬಿಡ್ತಾರೆ. ಸೊ ಅದರಿಂದ DK ಅವ್ರನ್ನೂ ಕೂಡ ಈಗ ಶುದ್ಧ ಮಾಡುವುದಕ್ಕೆ BJP ಯತ್ನ ಮಾಡ್ತು ಅಂತ ಹೇಳಲಾಗ್ತಾ ಇದೆ. ಆದರೆ ಇವರು ಶುದ್ಧವಾಗೋದಕ್ಕೆ ಹೋಗಿಲ್ಲ. ಯಾಕಂದರೆ ಅವ್ರಿಗೆ ಗೊತ್ತಿದೆ ಗಂಗೆ ಈಗಾಗಲೇ ಮಲಿನವಾಗ್ಬಿಟ್ಟಿದ್ದಾರೆ, ಶುದ್ಧವಾಗಿಲ್ಲ. BJP ಎನ್ನುವ ಗಂಗೆ ಕೂಡ ಅಷ್ಟೇ ಮಲಿನವಾಗ್ಬಿಟ್ಟಿದೆ, ಅಲ್ಲೋದ್ರೆ ಶುದ್ಧ ಆಗಲ್ಲ. ಆದರೆ ಬಂಧನದಿಂದಲೋ ಅಥವಾ ತನ್ನ ವಿರುದ್ಧ ಇರುವ ಈ ಪ್ರಕರಣ ತಪ್ಪಿಸಿಕೊಳ್ಳುವುದಕ್ಕೆ ಅವರು BJPಗೆ ಹೋಗ್ಬೋದಾಗಿತ್ತು. ಆದರೆ ಅವರು ಪಕ್ಷ ನಿಷ್ಠೆಯನ್ನು ಬಿಟ್ಟಿಲ್ಲ. ಅದಕ್ಕೆ ಕಾಂಗ್ರೆಸ್ ಅವರಿಗೆ ಥ್ಯಾಂಕ್ಸ್ ಅಂತ ಹೇಳಲೇಬೇಕು. ಆದರೆ ಈ ಬೆಳವಣಿಗೆ ಏನಿದೆ
ಈ ಚುನಾವಣಾ ವರ್ಷದಲ್ಲಿ ಕಾಂಗ್ರೆಸ್ಸಿಗೆ ತೀವ್ರ ಸಮಸ್ಯೆಯನ್ನು ತಂದಿಟ್ಟಿದೆ. ಫಾರ್ ದ ಸೇಕ್ ಆಫ್ ಡಿಸ್ಕಷನ್ ಇದೆಲ್ಲವನ್ನ ಮೀರಿ ಇಡಿ ನ್ಯಾಯಾಲಯಕ್ಕೆ ಒಂದು ಅರ್ಜಿ ಸಲ್ಲಿಸಿ ನಮಗೆ ಇನ್ನೂ ಹೆಚ್ಚಿನ ತನಿಖೆ ನಡೆಸಬೇಕಾಗಿದೆ, ಆ ಕಾರಣಕ್ಕೆ ಡಿ ಕೆ ಅವರು ನಮ್ಮ ವಶಕ್ಕೆ ಬೇಕು ಅಂತ ಕೇಳುತ್ತೆ ಅಂತ ಇಟ್ಕೊಳ್ಳಿ. ಮೋಸ್ಟ್ಲಿ ಕೇಳುತ್ತೆ, ಯಾಕಂದರೆ ಇಡಿ ಕೆಲಸ ಮಾಡೋದು ಗೃಹ ಸಚಿವರು ಮತ್ತು ಹಣಕಾಸು ಸಚಿವರ ಕೆಳಗಡೆ ಎಸ್ಪೆಷಲಿ. ಸೊ ಆ ಕಾರಣಕ್ಕಾಗಿ ಇವರು ಎಲ್ಲದರಲ್ಲೂ ರಾಜಕೀಯ ಬೆರೆಸುವ ಭಾರತೀಯ ಜನತಾ ಪಕ್ಷ ಇದರಲ್ಲಿ ಬಹಳ ಸಂಪನ್ನತೆ ವರ್ತನೆ ಮಾಡ್ತಾರೆ ಅಂತ ನಾನು ನಂಬಲ್ಲ. ಎಲ್ಲ ರೀತಿಯ ಒತ್ತಡಗಳನ್ನು ಹಾಕಿ ಕಾಂಗ್ರೆಸ್ ಪಕ್ಷವನ್ನು ಕರ್ನಾಟಕದಲ್ಲಿ ಮಣಿಸಬೇಕು. ಅವರು ಮುಂದಿನ ಚುನಾವಣೆಯಲ್ಲಿ ತಲೆ ಎತ್ತಬಾರ್ದು, ಅವ್ರು ಗೆಲ್ಲಬಾರ್ದು, ಅದು ಅವ್ರ ಎಜೆಂಡಾ. ಸೊ ಈ ಹಿಂದೂ ಮತಗಳನ್ನು ಒಗ್ಗೂಡಿಸೋದಕ್ಕೆ ಹೇಗೆ ಮುಸ್ಲಿಂ ವಿಚಾರಗಳನ್ನು ಎತ್ತಿ ಕಟ್ಟಲಾಯಿತು, ಮುಸ್ಲಿಮರನ್ನು ಮಹಾದೇಶದ್ರೋಹಿಗಳಂತ ಮಾಡಲಾಯಿತು, ಹಿಂದೂ ರಾಷ್ಟ್ರದ ಬಗ್ಗೆ ಮಾತನಾಡಲಾಯಿತು, ಮಸೀದಿಗಳಲ್ಲಿ ಲಿಂಗ ಸಿಕ್ತು ಅಂತ ಹೇಳಲಾಯಿತು, ಇನ್ನೆಲ್ಲೋ ಲಿಂಗ ಹುಡುಕಲಾಯಿತು, ಅಲ್ಲಿ ಮಣ್ಣಾಗಿಲಾಯಿತು, ಈ ಕೆಲಸಗಳನ್ನ ಮಾಡುವುದರ ಜೊತೆಗೆ ಈ ಒಂದು ತನಿಖಾ ಸಂಸ್ಥೆಗಳನ್ನು ಬಳಸಿ ವಿರೋಧ ಪಕ್ಷದ ರಾಜಕಾರಣಿಗಳನ್ನು ಮಣಿಸುವ ಒಂದು ಯತ್ನ ಬಿ ಜೆ ಪಿ ಮಾಡೇ ಮಾಡುತ್ತೆ. ಈ ನಡುವೆ ನಾನು ಒಂದು ಸ್ಪಷ್ಟಪಡಿಸ್ತೀನಿ, ಡಿ ಕೆ ಈ ಕೆಲಸವನ್ನು, ಅವ್ಯವಹಾರವನ್ನು, ಅಕ್ರಮ ಸಾಗಾಣಿಕೆಯನ್ನು ಮಾಡಿದಾರ ಇಲ್ಲವೋ ನನಗೆ ಗೊತ್ತಿಲ್ಲ, ಅದನ್ನು ನ್ಯಾಯಾಲಯ ತೀರ್ಮಾನ ಮಾಡಬೇಕು. ಆದ್ದರಿಂದ ಆ ಬಗ್ಗೆ ನಾನು ಮಾತನಾಡಲ್ಲ. ನಾನು ಹೇಳಿದ್ರೆ ತಪ್ಪಾಗುತ್ತೆ, ಮಾಡಿರ್ಬೋದು ಮಾಡಿರದೇ ಇರ್ಬೋದು, ನ್ಯಾಯಾಲಯ ತೀರ್ಪೇನು ಬರುತ್ತದೆ. ಆದರೆ ಇದರ ಈ ಪ್ರಕರಣದ ಹಿಂದಿನ ಉದ್ದೇಶ ಏನಿದೆ, ಆ ಉದ್ದೇಶ ರಾಜಕೀಯ ಕಾರಣದ್ದು. ಅಂದರೆ ಅವರ ಬಂಧನ ಮತ್ತು ಈಗ ಏನು ಇಡೀ ಆರೋಪ ಪಟ್ಟಿಯನ್ನು ಸಲ್ಲಿಸಿದೆ, ಇದೆಲ್ಲ ನಡೆದಿದ್ದು ರಾಜಕೀಯ ಕಾರಣಕ್ಕಾಗಿ. ಅದು ಬಹಳ ಸದುದ್ದೇಶದಿಂದ ಮಾಡಿರುವ ಕೆಲಸ ಅಲ್ಲ, ಇದು ಸ್ಪಷ್ಟ. ಅದರಂತೆ ಡಿ ಕೆ ಮಾಡಿದರೆ ಹೋಗ್ತಾರೆ, ನ್ಯಾಯಾಲಯ ತೀರ್ಪು ಅಂದರೆ ಕಾನೂನು ಪ್ರಕಾರ ಹೋಗಲೇಬೇಕು, ಒಳಗಡೆ ಶಿಕ್ಷೆಯನ್ನು ಅನುಭವಿಸಬೇಕು. ಆದ್ದರಿಂದ ಅವರು ಇಂಥದ್ದೇನು ಮಾಡಿರಲ್ಲವಾದಂಥ ವ್ಯಕ್ತಿ, ಅವರು ಮಹಾನ್ ಪ್ರಾಮಾಣಿಕರು, ಇಂಥ ಮಾತುಗಳನ್ನು ನಾನು ಹೇಳಿದೆ. ಸೊ ರಾಜಕೀಯವಾಗಿ ಪ್ರಬಲರಾದಂತೆ ಅವರು ಆ್ಯಸ್ ಎ ಬಿಸ್ನೆಸ್ ಮ್ಯಾನ್ ಆಗಿಯೂ ಕೂಡ ಅವರು ಪ್ರಬಲರಾಗಿದ್ದಾರೆ. ಈಸ್ ಪವರ್ಫುಲ್. ಅದರ ಜೊತೆಗೆ ಒಂಥರ ಕಾಂಗ್ರೆಸ್ ಪಕ್ಷದ ಖಜಾಂತಿ ಅಂತ ಕೆಲಸ ಮಾಡ್ತಾ ಬಂದವರು. ಬೇರೆ ಬೇರೆ ರಾಜ್ಯಗಳ ಚುನಾವಣೆ ನಡೆದಾಗ ಕಾಂಗ್ರೆಸ್ ಪಕ್ಷದಲ್ಲಿ ಬಿ ಜೆ ಪಿ ಅಂತ ದುಡ್ಡಿಲ್ಲ. ಆ ಸಂದರ್ಭದಲ್ಲಿ ಡಿ ಕೆ ಆ ಆರ್ಥಿಕ ವ್ಯವಸ್ಥೆಯನ್ನು ಮಾಡಿದ್ದಾರೆ ಎಂದು ಹೇಳಲಾಗುತ್ತೆ. ಅವ್ರ ಪಕ್ಷದಲ್ಲೇ ಹೇಳ್ತಾರೆ, ಚುನಾವಣೆ ಬಂದಾಗ ಡಿ ಕೆ ಬೇಕು. ಸೊ ಅದನ್ನು ಅವ್ರು ಮಾಡಿರ್ಬೋದು. ಆದರೆ ಈಗ ಈ ಸಿಚುವೇಶನ್ನಲ್ಲಿ ಡಿ ಕೆ ಸಂಕಷ್ಟಕ್ಕೆ ಸಿಲುಕಿದಂತೆ ಕಾಂಗ್ರೆಸ್ ಪಕ್ಷ ಕೂಡ ಸಂಕಷ್ಟಕ್ಕೆ ಸಿಲುಕುತ್ತೆ. ಚುನಾವಣಾ ಸಂದರ್ಭದಲ್ಲೇ ಏನಾದರೂ ಪಕ್ಷದ ಅಧ್ಯಕ್ಷರು ಬಂಧನ ಮಾಡಿಬಿಟ್ರೆ ಅಥವಾ ಅವ್ರನ್ನ ಕಾನೂನಿನ ಈ ಇದರಲ್ಲಿ ಸಿಲುಕಿಸ್ಬಿಟ್ಟು ಅವರು ಸುತ್ತುವಂತೆ ಮಾಡಿದರೆ ಅವರ ಹೋರಾಟದ ಶಕ್ತಿ ಕಡಿಮೆ ಆಗುತ್ತೆ, ಸಮಯ ಸಿಗಲ್ಲ. ಸೊ ಇವೆರಡೂ ಉದ್ದೇಶವನ್ನು ಇಟ್ಟುಕೊಂಡು ಬಿ ಜೆ ಪಿ ಈ ಹೆಜ್ಜೆಯನ್ನು ಇಟ್ಟಿರಬಹುದು. ಒಂದು, ಕಾನೂನು ಪ್ರಕ್ರಿಯೆ ನಡೀಲೇಬೇಕು, ತಪ್ಪಿತಸ್ಥರು ಒಳಗಡೆ ಹೋಗಲೇಬೇಕು, ಈ ಅಕ್ರಮ ಹಣ ಸಾಗಾಣಿಕೆ ಭಾಳ ಗಂಭೀರವಾದ ಆರೋಪ, ನ್ಯಾಯಾಲಯ ಅದರ ಸಾಕ್ಷ್ಯಾಧಾರಗಳನ್ನು ನೋಡಿ ತೀರ್ಮಾನ ತಗೊಳ್ಳಿ. ಆದರೆ ಕಾಂಗ್ರೆಸ್ ಈ ಸಂಕಷ್ಟದಿಂದ ಹೊರಗೆ ಬರೋದು ಹೇಗೆ? ಕಾಂಗ್ರೆಸ್ಸು ಪಕ್ಷದಲ್ಲಿ ಡಿ ಕೆ ಅವರನ್ನ ಅಧ್ಯಕ್ಷರನ್ನಾಗಿ ನೇಮಿಸುವಾಗ ಇಂಥ ಸಾಧ್ಯತೆಯನ್ನು ಪಕ್ಷದ ವರಿಷ್ಠರು ಗಮನಿಸಿಲ್ವಾ? ಹೀಗಾದರೆ ಪಕ್ಷಕ್ಕೆ ಮತ್ತೆ ಮುಜುಗರ ತೊಂದರೆ ಆಗುತ್ತೆ ಅಂತ ಅವ್ರಿಗೆ ಅನಿಸಿಲ್ವಾ? ಸೋನಿಯಾ ರಾಹುಲ್ ಗೊತ್ತಿಲ್ಲ. ಆದರೆ ಸೋನಿಯಾ ರಾಹುಲ್ ಗಾಂಧಿಯ ಜೊತೆ ಡಿ ಕೆ ಚೆನ್ನಾಗಿರೋದ್ರಿಂದ ಮತ್ತು ಪಕ್ಷದ ಆರ್ಥಿಕ ವಹಿವಾಟುಗಳನ್ನು ಅವ್ರು ನೋಡ್ತಾ ಇರೋದ್ರಿಂದ ಅವ್ರಿಗೆ ಬೆಂಬಲ ನೀಡಿದೆ. ಇನ್ನು ಮುಂದೇನಾಗುತ್ತೆ ಗೊತ್ತಿಲ್ಲ. ಮುಂದೇನಾಗುತ್ತೆ ಅನ್ನೋದು ಪರದೆಯ ಮೇಲೆ ನೋಡಿ ಅಂತಾರಲ್ಲ, ಪರದೆ ಮೇಲೆ. ಆದ್ದರಿಂದ ಅವರ ಬಂಧನ ಆಗತ್ತೇ ಇಲ್ಲ ಅಂತ ನಾನು ಹೇಳಲಾರೆ. ಆದರೆ ಕಾಂಗ್ರೆಸ್ ಪಕ್ಷ ಅಂತೆ ಡಿ ಕೆ ಶಿವಕುಮಾರ್ ಇಬ್ಬರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇದರಿಂದ ಬಿ ಜೆ ಪಿ ನಾಯಕರಿಗೆ ಖುಷಿ ಆಗುವುದಂತೂ ನಿಜ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.